ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಅವಧೂತ ಚಿಂತನೆಯ 9ನೇ ಗುರುವಾದಂತಹ ಅಜಗರದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅವಧೂತ ಗೀತೆಯಲ್ಲಿ ನಾವು ಇವತ್ತಿಗೆ 8 ಗುರುಗಳನ್ನು ನಾವು ನೋಡಿದ್ವಿ. 9ನೇ ಗುರುವಾದಂತಹ ಅಜಗರ ಅಂದರೆ ಹೆಬ್ಬಾವು, ಇದರ ಕುರಿತು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಅವಧೂತರಿಗೆ ಹೆಬ್ಬಾವು ಹೇಗೆ ಗುರುವಾಯಿತು, ಹೆಬ್ಬಾವಿನಿಂದ ಏನು ತಿಳ್ಕೊಂಡ್ರು ಅನ್ನೋದನ್ನು ನಾವಿವತ್ತು ಸ್ವಲ್ಪ ಮೆಲುಕಾಕೋಣ. ಹೆಬ್ಬಾವು ಒಂದು ಸೋಮಾರಿ ಪ್ರಾಣಿ, ಅಂದರೆ ಆಲಸ್ಯ ಪ್ರಾಣಿ. ಅದು ಎಲ್ಲಂದ್ರೆ ಅಲ್ಲಿ ಬಿದ್ದುಕೊಂಡಿರುತ್ತೆ. ಅದು ಆಹಾರವನ್ನು ಅರಸಿಯೂ ಸಹಿತ ಅದು ಚಲನವಲನವನ್ನು ಮಾಡೋದಿಲ್ಲ. ಬೇರೆ ಪ್ರಾಣಿಗಳ ಹಾಗೆ ಬೇರೆ ಪ್ರಾಣಿಗಳು ಆಹಾರಕ್ಕೋಸ್ಕರವಾಗಿ ಆದರೂ ಸಹಿತ ಚಲನವಲನವನ್ನು ಮಾಡ್ತಾರೆ. ಆದರೆ ಈ ಪ್ರಾಣಿ ಮಾತ್ರ ಆಹಾರವನ್ನೂ ಸಹಿತ ಅರಸಲಿಕ್ಕೆ ಹೋಗೋದಿಲ್ಲ. ಇದು ಅನಾಯಾಸವಾಗಿ ಬಂದ ಪ್ರಾಣಿಗಳನ್ನು ಮಾತ್ರ ಬೇಟೆಯಾಡುವಂತಹ ಒಂದು ಪದ್ಧತಿಯನ್ನು ಹೊಂದಿರುವಂತಹ ಪ್ರಾಣಿ. ಇದು ಯಾವುದೋ ಒಂದು ಮರದ ಕೆಳಗಡೆ ಮಲ್ಕೊಳ್ಳುತ್ತೆ. ಅದು ಅಷ್ಟು ಬೇರಿನ ಗಾತ್ರದಲ್ಲಿಯೇ ದಪ್ಪವಾಗಿರುತ್ತೆ. ಅದು ಮಲ್ಕೊಂಡಿರಬೇಕಾದ್ರೆ ಯಾವುದಾದ್ರೂ ಪ್ರಾಣಿ ಅದರ ಬಾಯಿ ಹತ್ತಿರ ಬಂತು ಅಂದರೆ ಮಾತ್ರ ಅದನ್ನು ಹಿಡಿದು ತಿನ್ನುತ್ತೆ. ಅಂದರೆ ಜೀವನೋಪಾಯಕ್ಕಾಗಿ ಅದು ಯಾವುದೇ ರೀತಿಯ ಶ್ರಮವನ್ನು ಪಡುವಂಥದ್ದಲ್ಲ. ಆಹಾರಕ್ಕೋಸ್ಕರವಾಗಿ ಯಾವ ಶ್ರಮವನ್ನು ಪಡೋದಿಲ್ಲ ಅದು ಆ ಪ್ರಾಣಿ. ಅಂದರೆ ಆ ಪ್ರಾಣಿಯಿಂದ ಏನು ತಿಳ್ಕೊಂಡ್ರು ಅವಧೂತರು ಅಂದರೆ, ನಾವು ನಮ್ಮ ಆಹಾರಕ್ಕೋಸ್ಕರವಾಗಿ ತುಂಬ ಕಷ್ಟಪಡಬಾರದು, ದೇವರು ಕೊಟ್ಟಿರೋದನ್ನು ಸ್ವೀಕಾರ ಮಾಡಬೇಕು. ಅಂದರೆ ದೇವರು ಏನನ್ನು ನಮಗೆ ಇವತ್ತು ಕೊಡ್ತಾನೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ನಾವು ಬಯಕೆಯನ್ನು ಪಡಬಾರದು. ಅಂದರೆ ನಮಗೆ ಇದೇ ಬೇಕು, ಇವತ್ತು ಇದೇ ಬೇಕು ಅನ್ನುವಂಥ ಬಯಕೆಯನ್ನು, ನಾವು ಈ ಊಟವನ್ನೇ ಮಾಡಬೇಕು, ಇದನ್ನೇ ತಿನ್ನಬೇಕು ಅನ್ನುವಂಥ ಬಯಕೆ ನಾವು ಪಡಬಾರದು. ಬಯಕೆಯನ್ನು ಪಟ್ಟಾವಾಗ ಏನಾಗುತ್ತೆ ಅಂದರೆ, ನಮಗೆ ಬೇಕಾಗಿರೋದು ಸಿಗಬೇಕು ಅಂದವಾಗ ನಾವೇನು ಮಾಡಬೇಕಾದ್ರೆ ಅದನ್ನು ಅರಸಿ ಹೋಗಬೇಕಾಗತ್ತೆ. ಅದನ್ನು ಮಾಡಬಾರದು ಅನ್ನುವಂಥದ್ದನ್ನು ನಾವು ಆ ಪ್ರಾಣಿಯಿಂದ, ಆ ಒಂದು ಅಜಗರದಿಂದ ನಾವು ಕಲ್ತೀವಿ ಅಂತ ಅವಧೂತರೇ ಹೇಳ್ತಾರೆ. ಅಂದರೆ ಇಲ್ಲಿ ಅವಧೂತರಿಗೆ ಪ್ರಪಂಚವನ್ನು ಬಿಟ್ಟಿರುವಂಥವರು, ಅಂದರೆ ಸಮಾಜವನ್ನು ಬಿಟ್ಟು ಬದುಕ್ತಾ ಇರುವಂಥವರು, ಅವರಿಗೆ ಇದು 100ಕ್ಕೆ 100 ಅನ್ವಯಿಸುತ್ತೆ. ಬಟ್ ನಮಗೆ ಇದು 100ಕ್ಕೆ 100 ಅನ್ವಯ ಆಗೋದಿಲ್ಲ. ಯಾಕೆಂದರೆ ನಾವು ಸಮಾಜದ ಮಧ್ಯದಲ್ಲಿ, ಪ್ರಪಂಚದಲ್ಲಿ, ಅಂದರೆ ಸಮಾಜದ ಮಧ್ಯೆ, ಜನರ ಮಧ್ಯದಲ್ಲಿ ನಾವು ಇರೋದರಿಂದ ಇದು 100ಕ್ಕೆ 100 ಅಪ್ಲೈ ಆಗೋದಿಲ್ಲ. ಆದರೂ ಸಹಿತ ಸ್ವಲ್ಪ ಮಟ್ಟಿಗೆ ಅಪ್ಲೈ ಆಗತ್ತೆ. ಯಾಕೆಂದರೆ ಅನಾಯಾಸವಾಗಿ ಬಂದಂಥದ್ದು. ಅಂದರೆ ದೇವರು ಹುಟ್ಟಿಸಿದ ದೇವರು ಹುಲ್ಲನ್ನು ಮೀಸೋದಿಲ್ಲ ಅಂತ ನಾವು ಕೇಳಿದ್ದೇವೆ ನಾವು. ಅಂದರೆ ಇವಾಗ ಒಂದೊಂದು ಪ್ರಾಣಿಯ ದೇಹ ಚರ್ಯಗಳು ಸಹಿತ ಬೇರೆ ಬೇರೆ ರೀತಿಯಲ್ಲಿಯೇ ಇರುತ್ತೆ. ಮನುಷ್ಯನ ದೇಹದ ಒಂದು ಇದು ಮನುಷ್ಯನ ಒಂದು ಇದು, ಆ ಮನುಷ್ಯನ ಹಾಗೆಯೇ ಒಂದು ಇದು ಮನುಷ್ಯನಿಗಿದೆ. ಅದು ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳಿಗೆ ಒಂದೊಂದು ರೀತಿಯಲ್ಲಿ ಅವರ ಶರೀರವನ್ನು ಭಗವಂತ ನಿರ್ಮಿಸಿದ್ದಾನೆ. ಇವಾಗ ನಮಗೆ ಕೈಯನ್ನು ಕೊಟ್ಟಿದ್ದಾನೆ, ಬಾಯಲ್ಲಿ ಹಲ್ಲುಗಳನ್ನು ಕೊಟ್ಟಿದ್ದಾನೆ, ಹಲ್ಲುಗಳು ಸಹಿತ ಜಗಿಯುವ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅದೇ ಅಜಗರಕ್ಕೆ ಹಲ್ಲುಗಳನ್ನು ಕೊಟ್ಟಿಲ್ಲ ಭಗವಂತ. ಅದು ನುಂಗುವುದು. ಅಂದರೆ ಎಲ್ಲ ಪ್ರಾಣಿಗಳನ್ನು ಸಹಿತ ಅದು ನುಂಗಿ ಹಾಕತ್ತೆ, ಅದು ಜಗಿಯೋದಿಲ್ಲ.
ಆ ರೀತಿಯಲ್ಲಿ ಒಂದೊಂದು ಪ್ರಾಣಿಗಳ ಒಂದು ಜೀವನದ ಒಂದು ದೇಹದ ಒಂದು ಅಂಗಾಂಗವೂ ಸಹಿತ ಆ ರೀತಿಯಲ್ಲಿಯೇ ಇರುತ್ತೆ. ಸಿಂಹಗಳಿಗೆ 2 ಕೋರೆ ಹಲ್ಲುಗಳನ್ನು ಕೊಟ್ಟಿದ್ದಾನೆ. ಯಾಕೆ ಅಂದರೆ ಅದು ಹಿಡಿಬೇಕು, ಕಚ್ಚಬೇಕು. ಆ ರೀತಿಯಲ್ಲಿ ಭಗವಂತನ ಸೃಷ್ಟಿಯೇ ಆಗಿದೆ. ಹಾಗೆ ಅಜಗರಕ್ಕೂ ಸಹಿತ ಆ ರೀತಿಯ ದೇಹವನ್ನು ಕೊಟ್ಟಿದ್ದಾನೆ. ಅದು ಎಲ್ಲಾದರೂ ಮಲಗಿದೆ ಅಂತಂದರೆ ಮರದ ಬೇರು ಅಂತಲೇ ನಾವು ತಿಳ್ಕೋಬೇಕು. ಆ ರೀತಿಯ ದೇಹವೇ ಆ ರೀತಿಯಲ್ಲಿದೆ. ಅದಕ್ಕೆ ತನ್ನ ಆಹಾರದ ಬೇಟೆಯನ್ನು ಆಡಬೇಕು ಅಂದರೆ, ತನ್ನ ಆಹಾರವನ್ನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಅದರ ದೇಹದ ಪ್ರಕೃತಿ, ಆ ದೇಹವು ಅದೇ ರೀತಿಯಲ್ಲಿ ಇರೋದರಿಂದ ಅನಾಯಾಸವಾಗಿ ಅದು ಬೇಟೆಯಾಡುತ್ತೆ. ಯಾವುದೇ ರೀತಿಯ ಕಷ್ಟವನ್ನು ಪಡಬೇಕಾದ ಅವಶ್ಯಕತೆ ಅದಕ್ಕಿಲ್ಲ. ಅಂದರೆ ಮರದ ಬುಡದಲ್ಲಿ ಅದು ಮಲಗಿದರೆ ಸಾಕು, ಅದು ಬೇರು ಅಂತ ಅಂದುಕೊಂಡು ಎಲ್ಲ ಪ್ರಾಣಿಗಳು ಸಹಿತ ಅದರ ಹತ್ತಿರ ಬರ್ತವೆ. ಆವಾಗ ಅನಾಯಾಸವಾಗಿ ಅದು ಹಿಡಿದು ತಿನ್ನತ್ತೆ. ಹಾಗೆ ದೇವರು ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅದರದೇ ಆದಂಥ ಒಂದು ದೇಹದ ಒಂದು ಭಾಗವನ್ನು ಸೃಷ್ಟಿ ಮಾಡಿದ್ದಾನೆ. ಕೊಕ್ಕನ್ನು ಕೊಟ್ಟಿದ್ದಾನೆ ನೋಡಿ. ಮಿಂಚುಳ್ಳಿ ಅಂತ ಒಂದು ಹಕ್ಕಿಗೆ ಕೊಕ್ಕನ್ನು ಕೊಟ್ಟಿದ್ದಾನೆ. ಅಂದರೆ ನೀರಿನಲ್ಲಿರುವಂತಹ ಮೀನನ್ನು ಸಹಿತ ಅದು ಹಿಡಿದು ತಿನ್ನಬಹುದು. ಆ ರೀತಿಯಲ್ಲಿ ಅದು ದೇಹದ ಒಂದು ರಚನೆ ಆಗಿದೆ. ಹಾಗೆ ಎಲ್ಲವೂ ಸಹಿತ ಆ ರೀತಿಯಲ್ಲಿ ದೇಹದ ಒಂದು ರೆಡಿಯಾಗಿರುತ್ತೆ. ಅಂದರೆ ಅನಾಯಾಸವಾಗಿ ನಾವು ಭಗವಂತನನ್ನು ನಂಬಿ ನಾವು ಇದ್ದರೆ ಭಗವಂತ ನಮಗೆಲ್ಲವನ್ನು ಕೊಡುತ್ತಾನೆ, ದಯಪಾಲಿಸ್ತಾನೆ, ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆಯಿಂದ ನಾವು ಇದ್ದರೆ ಭಗವಂತ ನಮಗೆ ಎಲ್ಲವನ್ನು ಕೊಡ್ತಾನೆ. ಯಾವುದೋ ಒಂದು ರೂಪದಲ್ಲಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ. ಹಾಗೆ ಒಂದು ಇರುವೆಗೂ ಸಹಿತ ಒಂದು ಊಟವನ್ನು ಕೊಡ್ತಾನೆ ದೇವರು. ಹಾಗೆ ಒಂದು ಆನೆಗೂ ಸಹಿತ ಊಟವನ್ನು ಕೊಡ್ತಾನೆ ದೇವರು. ಅಂದರೆ ಅವಲಂಬನೆ ಇವಾಗ ಇರುವೆಗೆ ಯಾರು ಊಟ ಹಾಕೋರು ಯಾರಿದ್ದಾರೆ ಹೇಳಿ ನೋಡೋಣ. ಇರುವೆಗೆ ಊಟ ಹಾಕೋರನ್ನು ಯಾರಾದರೂ ನೋಡಿದ್ದೀರಾ? ಯಾರೂ ಇಲ್ಲ. ಆದರೆ ಅದಕ್ಕೂ ಒಂದು ಊಟ ಇದೆಯಲ್ಲ, ದೇವರು ಸೃಷ್ಟಿ ಮಾಡಿದಾನಲ್ಲ, ಆ ಊಟವನ್ನು ಅದು ಸಂಪಾದನೆ ಮಾಡುತ್ತೆ. ಅಂದರೆ ಅದು ಎಲ್ಲಿದೆಯೋ ಅಲ್ಲಿಗೆ ಆಹಾರ ತಲುಪತ್ತೆ. ಭಗವಂತನ ಸೃಷ್ಟಿಯ ನಿಯಮ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಆಹಾರಕ್ಕೋಸ್ಕರವಾಗಿಯೇ ಸಮಯವನ್ನು ವ್ಯರ್ಥ ಮಾಡಬಾರದು. ಜ್ಞಾನ ಸಂಪಾದನೆ, ಭಗವಂತನ ಚಿಂತನೆಯಲ್ಲಿ ನಾವು ಕಾಲಹರಣವನ್ನು ಮಾಡಬೇಕು ಅನ್ನುವಂಥದ್ದು ಅವಧೂತರ ಚಿಂತನೆ. ಅದು ನಮ್ಮ ಆಹಾರಕ್ಕೋಸ್ಕರವೇ ನಮ್ಮ ಎಲ್ಲದ ದಿನದ ಗಂಟೆಗಳನ್ನು, ದಿನದ ತಾಸುಗಳನ್ನು ನಾವು ಖಾಲಿ ಮಾಡಿದರೆ ಬೇರೆ ದೇವರ ಧ್ಯಾನ ಯಾವಾಗ ಮಾಡೋದು, ದೇವರ ಜಪವನ್ನು ಯಾವಾಗ ಮಾಡೋದು, ಆಮೇಲೆ ಜ್ಞಾನಾರ್ಜನೆಯನ್ನು ಯಾವಾಗ ಮಾಡೋದು, ಒಳ್ಳೆಯದನ್ನು ತಿಳ್ಕೊಳ್ಳೋದು ಯಾವಾಗ? ಆಹಾರದ ಒಂದು ಚಪಲಕ್ಕೆ ಬಿದ್ದರೆ ನಾವು ಇವನ್ನೆಲ್ಲ ಬಿಡಬೇಕಾಗತ್ತೆ. ಆಹಾರವನ್ನು ತಿಂದು ಒಂದು ದಿವಸ ಸಾಯಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಆಹಾರದ ಚಪಲಕ್ಕೆ ಬೀಳಬಾರದು. ಏನಿದೆಯೋ ಅದನ್ನು ತಿನ್ನಬೇಕು. ಅನಾಯಾಸವಾಗಿ ಭಗವಂತ ನಮಗೆ ಕೊಡ್ತಾನೆ, ಆ ಕೊಟ್ಟಿರೋದನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಅವಧೂತರ ಚಿಂತನೆ. ಆ ರೀತಿಯಲ್ಲಿ ಅಜಗರದಿಂದ ಅವಧೂತರು ತಿಳ್ಕೊಂಡ್ರು, ಪಾಠವನ್ನು ಕಲಿತರು. ಹಾಗೆ ನಾವು ಸಹಿತ ಇವುಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಳ್ಳಿಕ್ಕೆ ಆಗೋದೇ ಇದ್ದರೂ ಸಹಿತ ಅದರಲ್ಲಿ ನಮಗೆ ಕೆಲವೊಂದು ಭಾಗವನ್ನು ಮಾತ್ರ ನಾವು ಅಳವಡಿಸ್ಕೋಬೋದು ಜೀವನದಲ್ಲಿ. ಯಾಕೆ ಅಂದರೆ ನಾವು ಎಷ್ಟೋ ತಾಸುಗಳನ್ನು ನಾವು ಆಹಾರಕ್ಕೋಸ್ಕರವೇ ಇವತ್ತು ವೇಸ್ಟ್ ಮಾಡ್ತಾ ಇದ್ದೇವೆ. ತಿನ್ನುವ ಆಹಾರಕ್ಕೋಸ್ಕರವೇ ವೇಸ್ಟ್ ಮಾಡ್ತಾ ಇದ್ದೇವೆ. ಅಂಥ ಆಹಾರಕ್ಕೋಸ್ಕರವಾಗಿ ನಾವು ವೇಸ್ಟ್ ಮಾಡಬಾರದು. ಜ್ಞಾನಾರ್ಜನೆಯನ್ನು ಮಾಡಬೇಕು. ಕೆಲವರು ನೋಡಿ, ಯಾವಾಗ ನೋಡಿದ್ರು ಹಸಿವೆ ಆಯಿತು ತಿನ್ನಬೇಕು ಅಂತ ಆ ತಿನ್ನೋದ್ರ ಕಡೆಯೇ ಅವ್ರ ಗಮನ ಇರುತ್ತೆ ವಿನಃ ಜ್ಞಾನಾರ್ಜನೆ ಕಡೆ ಗಮನ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಅಂಥ ಒಂದು ವಿಷಯವನ್ನು ಅಜಗರದಿಂದ ತಿಳ್ಕೊಳ್ಬೇಕು ನಾವು. ಅದಕ್ಕೋಸ್ಕರವಾಗಿ ಇಂಥ ಒಂದು ಅವಧೂತರು ಈ ಚಿಂತನೆಯನ್ನು, ಈ ವಿಷಯವನ್ನು ಈ ರೀತಿಯಲ್ಲಿ ಅಜಗರದಿಂದ, ಭಾವದಿಂದ ತಿಳ್ಕೊಳ್ತಾರೆ. ನಾವು ಸಹಿತ ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಳುಗ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಗುರುಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ.